ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಬೋರ್ಡ್ ಗೇಮ್ಸಲ್ಲಿ ಚೆಸ್ ಆಟವನ್ನು ಯಾವ ರೀತಿ ಆಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನೀವೆಲ್ಲ ನೋಡಿರ್ತೀರ, ಬೋರ್ಡ್ ಗೇಮ್ಸ್ ಆ್ಯಪಲ್ಲಿ ಚೆಸ್ ಕೂಡ ಆಡ್ಬೋದು ನಾವು. ಈ ಹಿಂದೆ ತುಂಬ ಜನ ವಿಜುವಲಿ ಚಾಲೆಂಜ್ಡ್ ಫ್ರೆಂಡ್ಸ್ ನಾವೆಲ್ಲ ಏನು ಮಾಡ್ತಾಯಿದ್ವಿ ಅಂತಂದರೆ, ಚೆಸ್ಸನ್ನು ಆಡಬೇಕು ಅಂತಂದರೆ ಚೆಸ್ ಮೂವ್ಸ್ ಆ್ಯಪಲ್ಲಿ ಆಡ್ತಾಯಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಕೂಡ ನಾವು ಆನ್ಲೈನು ರಿಯಲ್ ಫ್ರೆಂಡ್ಸ್ ಜೊತೆ, ರಿಯಲ್ ಹ್ಯೂಮನ್ ಜೊತೆ ಆಡ್ಬೋದಾಗಿತ್ತು. ಆದರೆ ಈಗ ಕಾರಣಾಂತರಗಳಿಂದ ಚೆಸ್ ಮೂವ್ಸ್ ಆ್ಯಪು ಪ್ಲೇಸ್ಟೋರಲ್ಲಿ ಅವೈಲಬಲ್ ಇಲ್ಲ. ಹಾಗಾಗಿ ನಾವು ಬೋರ್ಡ್ ಗೇಮ್ಸನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಬೋರ್ಡ್ ಗೇಮಲ್ಲೂ ಕೂಡ ತುಂಬ ಎಕ್ಸೆಸಿಬಲ್ ಆಗಿ ನಾವು ಚೆಸ್ ಗೇಮ್ ಆಡ್ಬೋದು, ಯಾವುದೇ ತೊಂದರೆ ಇಲ್ಲ. ಡೆವಲಪರು ಕೂಡ ನಾವು ಕೊಟ್ಟಿದ್ದ ಫೀಡ್ಬ್ಯಾಕನ್ನು ಬೇಗ ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗಾಗಿ ನಮ್ಮ KM ಸಂಜಯ್ ಅವ್ರದ್ದೇ ಆ್ಯಪ್ ಆಗಿರೋದ್ರಿಂದ ನಮ್ಮ ಕರ್ನಾಟಕದವರೇ. ಸೊ ಈ ಆ್ಯಪನ್ನು ನಾವು ಬಳಸ್ಕೊಂಡು ಚೆಸ್ಸನ್ನು ಆಡ್ಬೋದು. ನಾವು ಆನ್ಲೈನ್ ಕೂಡ ರಿಯಲ್ ಫ್ರೆಂಡ್ಸ್ ಜೊತೆ ಆಡ್ಬೋದು. ಬೇಕಾದರೆ ನಾವು ಬಾಟ್ ಮೇಲೆ ಪ್ರಾಕ್ಟೀಸ್ ಕೂಡ ಮಾಡ್ಬೋದು ಕಂಪ್ಯೂಟರ್ ಜೊತೆ. ಓಕೆ, ಸೊ ಇದನ್ನೇ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟ್ಟರಲ್ಲಿ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಸೊ ಮೊದಲಿಗೆ ನಾವೀಗ ಬೋರ್ಡ್ ಗೇಮ್ಸ್ ಆ್ಯಪನ್ನು ಓಪನ್ ಮಾಡೋಣ. ಸೊ ಬೋರ್ಡ್ ಗೇಮ್ಸ್ ಆ್ಯಪ್ ಓಪನ್ ಆಗಿದೆ ಸ್ನೇಹಿತರೆ. ಬೋರ್ಡ್ ಗೇಮ್ಸ್ ಆ್ಯಪು ಅಪ್ಡೇಟ್ ಆದಮೇಲೆ ಇದರಲ್ಲಿ ಒಂದು ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ನಮಗೆ ಯಾವ್ಯಾವ ಗೇಮ್ಸ್ ಬೇಕು, ಯಾವ್ಯಾವ ಗೇಮ್ಸ್ ಬೇಡ ಅಂತಂದರೆ ನಾವು ರೂಮ್ ಕ್ರಿಯೇಟ್ ಮಾಡುವಾಗ ಯಾವ್ದಾದ್ರು ಬೇಡದೇ ಇರೋಂಥ ಗೇಮ್ಸ್ ಇದ್ದರೆ ಅದನ್ನು ನಾವು ತೋರಿಸ್ದಂತೆ ಮಾಡ್ಬೋದು. ಯಾವ್ಯಾವ ಗೇಮ್ಸ್ ನಮ್ಗೆ ಅಲ್ಲಿ ಶೋ ಆಗಬೇಕು, ಯಾವ್ದು ಶೋ ಆಗಬಾರ್ದು ಅಂತ. ಯಾಕೆಂತಂದರೆ ಕೆಲವರು ಬರೀ 2-3 ಗೇಮ್ಸ್ ಮಾತ್ರ ಆಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಯಾವುದೋ ಒಂದು ಗೇಮ್ ಮಾತ್ರ ಇಂಟ್ರೆಸ್ಟ್ ಇರುತ್ತೆ, ಕೆಲವರು ಒಂದು 5 ಗೇಮ್ ಇಂಟ್ರೆಸ್ಟ್ ಇರುತ್ತೆ. ಮಿಕ್ಕಿದ್ದೆಲ್ಲ ಸುಮ್ಮನೆ ಕ್ರಿಯೇಟ್ ರೂಮ್ ಮಾಡುವಾಗ ಸುಮ್ಮನೆ ಸ್ವೈಪ್ ಮಾಡ್ಕೊಂಡು ಹೋಗ್ಬೇಕಾಗತ್ತಲ್ವ. ಹಾಗಾಗಿ ಆ ಪ್ರಾಬ್ಲಮ್ ಬೇಡ ಅಂತ ತುಂಬ ಗೇಮ್ಸ್ ಇರೋದ್ರಿಂದ ನಮ್ಗೆ ಯಾವ ಗೇಮ್ ಶೋ ಆಗಬೇಕು, ಯಾವ ಗೇಮ್ ಶೋ ಆಗಬಾರ್ದು ಅನ್ನೋಂಥದ್ದನ್ನ ನಾವು ಮ್ಯಾನೇಜ್ ಮಾಡ್ಬೋದು. ಅದೆಲ್ಲಪ್ಪ ಅಂತಂದರೆ ಸೆಟ್ಟಿಂಗ್ಸಲ್ಲಿ ಮಾಡ್ಬೋದು. ಸೊ ಈಗ ಆ್ಯಪ್ ಸೆಟ್ಟಿಂಗ್ಸ್ ಹೋಗೋಣ. ಆ್ಯಪ್ ಸೆಟ್ಟಿಂಗ್ಸ್ ಹೋಗಬೇಕು ಅಂತಂದರೆ ಮೊದಲಿಗೆ ನಾವು ಎಕ್ಸ್ಪ್ಲೋರಲ್ಲಿ ಹೋಗಬೇಕಾಗತ್ತೆ. ಎಕ್ಸ್ಪ್ಲೋರಲ್ಲಿ ಮ್ಯಾನೇಜ್ ಗೇಮ್ಸ್ಗೆ ಹೋಗಬೇಕಾಗುತ್ತೆ. ಸಾರಿ, ಸೆಟ್ಟಿಂಗ್ಸಲ್ಲಿ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸಲ್ಲಿ ಮ್ಯಾನೇಜ್ ಗೇಮ್ಸ್. ಸೊ ನೋಡಿ, ಮ್ಯಾನೇಜ್ ಗೇಮ್ಸ್. ಇನ್ನೊಂದು ಸ್ವಲ್ಪ ಸ್ಲೋ ಮಾಡೋಣ. ನೋಡಿ, ಇಲ್ಲಿ ಯಾವ್ದು ಬೇಕು ಅನ್ನೋದನ್ನ ಚೆಕ್ ಮಾಡ್ಬೋದು, ಬೇಡದೇ ಇರೋದನ್ನ ನಾಟ್ ಚೆಕ್ ಮಾಡ್ಬೋದು. ನೋಡಿ, ಪಿಗ್ಗು ನಾಟ್ ಚೆಕ್ ಆಗಿದೆ, ಯಾಡ್ಜಿ ಚೆಕ್ ಆಗಿದೆ. ಯಾಡ್ಜಿ ಆಡ್ತಾ ಇರ್ತೀನಿ ನಾನು. ಇದು ಬೇಡ, ಇದ್ಯಾವುದು ಬೇಡ. ನೋಡಿ, ಚೆಕ್ ಆಗಿದೆ, 99 ಆಡ್ತೀನಿ. ಸೆಟ್ಟು ನಾನೇನು ಆಡಲ್ಲ, ಇದೆಲ್ಲ ಆಡಲ್ಲ. ನೋಡಿ, ಇದು ಯಾವುದು ತೋರಿಸ್ ಬೇಡ. ಕ್ರಿಕೆಟ್ ಚೆಕ್ ಮಾಡೀನಿ, ಇದು ಇದೆ. ನೋಡಿ, ಎಷ್ಟೆಲ್ಲ ಗೇಮ್ಸ್ ಇದೆ. ಓಕೆ, ಬಿಂಗೋ. ಓಕೆ, ಚೆಸ್ಸು ಇರಲಿ ಅಂತ ಚೆಕ್ ಮಾಡಿ ಇಟ್ಕೊಂಡಿದ್ದೀನಿ. ಚೆಕ್ಕರ್ಸು ಚೆಕ್ ಮಾಡಿಲ್ಲ. ಮಿಲ್ಸು, ಪಜಲ್ಲು ಚೆಕ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಗೇಮ್ಸ್ ಇದೆ ಸ್ನೇಹಿತರೆ. ಸೊ ಇದರಲ್ಲಿ ನಾನು ಕೆಲವೊಂದು ಮಾತ್ರ ಚೆಕ್ ಮಾಡೀನಿ. ಓಕೆ, ಸೊ ಕೆಲವರಿಗೆ ಯಾವ್ದಾದ್ರು ಗೇಮು ನಿಮಗೆ ಬೇಕಾಗಿರೋ ಗೇಮ್ ಸಿಗ್ತಾ ಇಲ್ಲ ಕ್ರಿಯೇಟ್ ಮಾಡೋಕ್ಕೆ ಅಂತಂದರೆ ನೀವು ಇಲ್ಲಿ ಬಂದು ಚೆಕ್ ಮಾಡ್ಬೋದು. ಓಕೆ, ಇದು ಚೇಂಜಸ್ ಸ್ನೇಹಿತರೆ. ಈಗ ಬ್ಯಾಕ್ ಬರೋಣ. ಆಮೇಲೆ ಇನ್ನೊಂದು, ನೀವು ಯಾವ್ದಾದ್ರು ಇಲ್ಲಿ ನಾಟ್ ಚೆಕ್ ಮಾಡಿ ಇಟ್ಟಿದ್ರು ಕೂಡ ಬೇರೆಯವ್ರು ಯಾರಾದರೂ ರೂಮ್ ಕ್ರಿಯೇಟ್ ಮಾಡಿದರೆ ಅದು ನಿಮಗೆ ರೂಮ್ಸಲ್ಲಿ ತೋರಿಸುತ್ತೆ, ಬಟ್ ನೀವು ಕ್ರಿಯೇಟ್ ಮಾಡುವಾಗ ಅದು ತೋರಿಸಲ್ಲ ಅಷ್ಟೇ. ಓಕೆ, ಈಗ ಯಾರಾದರೂ ಯಾವುದಾದ್ರು ಈ ಚೆಕ್ಕರ್ಸ್ ರೂಮ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ, ನಾನು ಅದನ್ನ ಇಟ್ಕೊಂಡಿಲ್ಲ, ಬಟ್ ನಾನು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಅದಕ್ಕೆ ಜಾಯ್ನ್ ಆಗೋದಕ್ಕೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಇನ್ನೊಬ್ರು ಕ್ರಿಯೇಟ್ ಮಾಡಿದರೆ. ಬಟ್ ನಾವು ಕ್ರಿಯೇಟ್ ಮಾಡುವಾಗ ಮಾತ್ರ ನಮ್ಗದು ಸಿಗಲ್ಲ, ನಾವು ಯಾವ್ದು ಆಫ್ ಮಾಡಿರ್ತೀವೋ ಅದು. ಓಕೆ, ಸೊ ಈಗ ನಾವು ಚೆಸ್ಸನ್ನು ಕಲಿತಾ ಇದ್ದೀವಲ್ವಾ. ಸೊ ಈಗ ನಾವು ಇದಕ್ಕೆ ಹೋಗೋಣ. ಇಲ್ಲಿ ಬಾಟ್ ಮೇಲೆ ಆಡೋಣ ಚೆಸ್. ಓಕೆ, ಬ್ಯಾಕ್ ಬರೋಣ. ಓಕೆ, ಪ್ಲೇ ವರ್ಸಸ್ ರೋಬೋಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ಯಾವ ಗೇಮ್ ಆಡ್ತೀರಾ ಅಂತ ಕೇಳ್ತಾ ಇದೆ. ಚೆಸ್ ಸೆಲೆಕ್ಟ್ ಮಾಡೋಣ. ಓಕೆ, ಚೆಸ್ ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟಾರ್ಟ್ ಗೇಮ್ ಕೊಡೋಣ. ಓಕೆ, ಗೇಮ್ ಡಿಫಿಕಲ್ಟಿ ಯಾವ್ದು ಬೇಕು ನಿಮಗೆ ಅಂತ. ಈಸಿ ಇದೆ, ಮೀಡಿಯಮು, ಹಾರ್ಡ್ ಇದೆ. ಸೊ ಇದು ನಿಮ್ಗೆ ಗೊತ್ತೇ ಇರುತ್ತೆ. ಈಸಿ ಅಂತಂದರೆ ಈಸಿ ಇರುತ್ತೆ, ಬಾಟ್ ಈಸಿಯಾಗಿ ಆಡುತ್ತೆ. ಮೀಡಿಯಮ್ ಅಂತಂದರೆ ಮೀಡಿಯಮ್ ಆಡುತ್ತೆ. ಹಾರ್ಡ್ ಅಂತಂದರೆ ಟಫ್ ಇರುತ್ತೆ. ಈ ಚೆಸ್ ಮೂವ್ಸಲ್ಲಾದರೆ ನಮಗೆ ಲೆವೆಲ್ 1 ಇಂದ ಲೆವೆಲ್ 10 ವರೆಗೂ ಇರ್ತಾಯಿತ್ತಲ್ಲ, ಹಂಗೆ ಇಲ್ಲಿ ಈಸಿ ತೊಗೊಳ್ಳೋಣ ನಾವು. ಓಕೆ, ಈಸಿ.
Board games. ಓಕೆ ಈಸಿ ತೊಗೊಂಡಿದ್ದೀನಿ ಸ್ನೇಹಿತರೆ. Play. Button. ಸೊ ಬೈ ಡಿಫಾಲ್ಟ್ ಏನಾಗುತ್ತಪ್ಪ ಅಂತಂದರೆ Clicking board is disabled. Button. ಸೊ ಕ್ಲಿಕ್ಕಿಂಗ್ ಬೋರ್ಡು ಡಿಸೇಬಲ್ಡ್ ಆಗಿದೆ. ಸೊ ಈ ಥರ ಇದ್ದಾಗ ನಮಗೆ ಸ್ವಲ್ಪ ಆಡೋದಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನಾವು Play. Button. ಪ್ಲೇ ಕೊಟ್ಬಿಟ್ಟು ನಾವು ಮೂಮೆಂಟ್ ಮಾಡಬೇಕು. ಕಂಪ್ಲೀಟ್ ಬೋರ್ಡು ನಮಗೆ ಸಿಗಲ್ಲ ಓರಿಯೆಂಟೇಷನ್ ಮಾಡೋದಕ್ಕೆ. ಓಕೆ ಸೊ ಈ ಥರ ಇದ್ದರೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಮೊದಲಿಗೆ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ Clicking board is disabled. Button. ಕ್ಲಿಕ್ಕಿಂಗ್ ಬೋರ್ಡ್ ಇಸ್ ಡಿಸೇಬಲ್ಡ್ ಅಂತ ಇದೆಯಲ್ಲ, ಇದನ್ನು ನಾವು ಕ್ಲಿಕ್ ಮಾಡಬೇಕು. ಆವಾಗ Partially enabled. ಸೊ ಪಾರ್ಷಲಿ ಎನೇಬಲ್ಡ್ ಅಂತ ಹೇಳುತ್ತೆ. ಸ್ವಲ್ಪ ಮೀಡಿಯಾ ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ. Music volume set to 60%. Okay. Silent Ah. mode is off. DND is off. ಸೊ ಪಾರ್ಷಲಿ ಎನೇಬಲ್ಡ್ ಅಂತ ಹೇಳಿದಾಗ ಏನಾಗುತ್ತಪ್ಪ ಅಂತಂದರೆ ನಮಗೆ ಪಾನ್ ಇರೋಂಥ ಸೆಲ್ಗಳು ಮಾತ್ರ ತೋರಿಸುತ್ತೆ. ಪಾನ್ ಇರಲ್ವಲ್ಲ ಸೆಲ್ಗಳು, ಅದು ಯಾವುದು ಕೂಡ ತೋರಿಸಲ್ಲ. ಫಾರ್ ಎಕ್ಸಾಂಪಲ್ಲು ವೈಟಲ್ಲಿ A1 ರೋ ಮತ್ತು A2 ರೋ. ಸೊ A1ಅಲ್ಲಿ ನಿಮಗೆಲ್ಲ ಗೊತ್ತು, A1 ರೋ B1 ನೈಟ್ C1 ಬಿಷಪ್ ಈ ಥರ ಅರೇಂಜ್ ಆಗಿರುತ್ತೆ. ಮುಂದೆ A2 ರೋ ಅಲ್ಲಿ A2 ಪಾನ್ B2 ಪಾನ್ C2 ಪಾನ್ ಈ ಥರ ಅರೇಂಜ್ ಆಗಿರುತ್ತೆ. ಅದೇ ಬ್ಲ್ಯಾಕಲ್ಲಿ 8 ಮತ್ತು 7 A8 ರುಕ್ B8 ನೈಟ್ ಈ ಥರ ಅರೇಂಜ್ ಆಗಿರುತ್ತೆ. ಅದ್ರ ಮುಂದೆ A7 ಪಾನ್ B7 ಪಾನ್ ಈ ಥರ 7th ರೋ ಅಲ್ಲಿ ಪಾನ್ಸ್ ಬ್ಲ್ಯಾಕ್ ಪಾನ್ಸ್ ಅರೇಂಜ್ ಆಗಿರುತ್ತಲ್ವಾ. ಸೊ ಅಷ್ಟು ಮಾತ್ರ ಸಿಗುತ್ತೆ ನಮಗೆ. ಓಕೆ C8 black bishop. D7 black pawn. Button. C8 black bishop. C7 black pawn. Button. ಸೊ ಮಧ್ಯದಲ್ಲಿ ಖಾಲಿ ಇರುತ್ತಲ್ಲ, ಅದು ಯಾವುದೂ ಸಿಗಲ್ಲ, D1 white queen. ಇದು ಮಾತ್ರ ಸಿಗುತ್ತೆ. D2 white pawn. Button. ಸೊ ಈ ಥರನೂ ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಇನ್ನೊಂದು ಸಲ ಇಲ್ಲಿ Clicking board is partially enabled. Button. ಸೊ ಕ್ಲಿಕ್ಕಿಂಗ್ ಬೋರ್ಡ್ ಇಸ್ ಪಾರ್ಷಲಿ ಎನೇಬಲ್ಡ್ ಅಂತ ಹೇಳುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. Fully enabled. ನೋಡಿ ಈಗ ಫುಲ್ಲಿ ಎನೇಬಲ್ಡ್ ಆಯಿತು ಸ್ನೇಹಿತರೆ. ಓಕೆ Play. Button. ಸೊ Clicking board is fully enabled. Button. ನೋಡಿ ಕ್ಲಿಕ್ಕಿಂಗ್ ಬೋರ್ಡ್ ಈಗ ಫುಲ್ಲಿ ಎನೇಬಲ್ಡ್ ಆಗಿದೆ. ಓಕೆ ಸೊ ಈಗ ನಮಗೆ ಎಲ್ಲ ಸೆಲ್ಸು ತೋರಿಸುತ್ತೆ ಕಂಪ್ಲೀಟ್ 64 ಮನೆ. C5. Button. ನೋಡಿ ಖಾಲಿ ಬೋರ್ಡ್. D4. D4. Button. F4. Button. G4. Button. H4. Button. ಸೊ ಎಲ್ಲ ಬೋರ್ಡು ಕೂಡ ನಮಗೆ ತೋರಿಸುತ್ತೆ ಕಂಪ್ಲೀಟು. ಓಕೆ ಸೊ ಈಗ ನಾವು ಈಸಿಯಾಗಿ ಆಟವನ್ನು ಆಡ್ಬೋದು. ಓಕೆ ಸೊ ಮೊದಲಿಗೆ ನಾವು ಏನು ಮಾಡೋಣ, ಇಲ್ಲಿ E5 ಅಂತೀನಿ, D4. Button. E2ನ E4ಗೆ ಮೂವ್ ಮಾಡೋಣ ಪಾನು. D4. Button. E4. E3. Button. E2 white pawn. Button. ಸೊ E2 ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಮೂವ್ ಮಾಡೋಕ್ಕೆ. Selected E2 white pawn. ಸೊ ಸೆಲೆಕ್ಟೆಡ್ E2 ವೈಟ್ ಪಾನ್ ಅಂತ ಹೇಳ್ತಾ ಇದೆ. ಇದನ್ನ ಎಲ್ಲಿಗೆ ಮೂವ್ ಮಾಡೋಣ, E4. Button. E4ಗೆ ಮೂವ್ ಮಾಡೋಣ. E2 white pawn moved to E4. H7 black pawn moved to H6. ಸೊ H7 H6 ಮೂವ್ ಮಾಡ್ತು. ಇದು ವೇಸ್ಟ್ ಮೂವ್. ಯಾಕೆ ಹಿಂಗೆ ಮಾಡ್ತಾ ಅಂತಂದರೆ ನಾವು ಈಸಿ ಲೆವೆಲ್ ತೊಗೊಂಡಿದ್ದೀವಲ್ಲ, ಹಾಗಾಗಿ ಯಾವುದೇ ಅರ್ಥ ಇಲ್ಲ ಅಂತ ಮೂವ್ ಮಾಡ್ತಾ ಇರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಸೊ ಇಲ್ಲಿ ಇನ್ನೂ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ ನಾವು ಗೇಮ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ. D1 white knight. But ಕೆಳಗಡೆ ಚೆಕ್ ಮಾಡಿದ್ರೆ ಮೂವ್ ಹಿಸ್ಟ್ರಿ ಇದೆ. ಮೂವ್ ಹಿಸ್ಟ್ರಿಯಲ್ಲಿ ನಾವು ಚೆಕ್ ಮಾಡ್ಬೋದು. ಹೋಗಿ ನೋಡಿ ಮೂವ್ ಹಿಸ್ಟ್ರಿಯಲ್ಲಿ E2 white pawn moved to E4. ಫಸ್ಟ್ ನಾನು ಮೂವ್ ಮಾಡಿರೋದು ಇದು. H7 black pawn moved to H6. ನೆಕ್ಸ್ಟು ಬ್ಲ್ಯಾಕ್ ಏನು ಮೂವ್ ಮಾಡಿದೆ ಅದನ್ನು ಹೇಳುತ್ತೆ. ಬಾಟ್ ಏನು ಮೂವ್ ಮಾಡ್ತಲ್ಲ ಅದು. Move history. ಅಷ್ಟೇ ಇರೋದಿಲ್ಲಿ ಎರಡೇ. ಓಕೆ ಸೊ ನಾವು ಮುಂದೆ ಮೂವ್ಮೆಂಟ್ ಮಾಡ್ದಂಗೂ ಇಲ್ಲಿ ಹಿಸ್ಟ್ರಿಯಲ್ಲಿ ನಾವು ಬಂದು ಚೆಕ್ ಮಾಡ್ಬೋದು ಯಾವುದಾದ್ಮೇಲೆ ಏನು ಆಡಿದ್ದೀವಿ ಅನ್ನೋ ಅಂಥದ್ದು. ಓಕೆ Board ಸೊ games. ಅದು ಬಿಟ್ಟರೆ Black pieces. Button. ಬ್ಲ್ಯಾಕ್ ಪೀಸಸ್ White pieces. Button. ಸಪ್ರೇಟಾಗಿ ನೋಡಬೇಕು ಅಂತಂದರೆ ಇಲ್ಲಿ ಹೋಗಿ ನೋಡ್ಬೋದು ನಾವು ವೈಟ್ ಪೀಸಸ್ ಎಲ್ಲೆಲ್ಲಿದೆ, ಬ್ಲ್ಯಾಕ್ ಪೀಸಸ್ ಎಲ್ಲೆಲ್ಲಿದೆ ಅಂತ. Browse by columns. Button. ಸೊ ಕಾಲಮ್ ಪ್ರಕಾರ ಬ್ರೌಸ್ ಮಾಡ್ಬೋದು, Browse by rows. Button. ರೋಸ್ ಪ್ರಕಾರ ಬ್ರೌಸ್ ಮಾಡ್ಬೋದು. ಇದು ನಮ್ಗೆ ಅಷ್ಟೇನು ಯೂಸ್ ಆಗಲ್ಲ ಈಗ, ಯಾಕೆ ಅಂತಂದರೆ ನಾವು ಫುಲ್ಲಿ ಬೋರ್ಡ್ ಎನೇಬಲ್ ಮಾಡ್ಕೊಂಡಿರೋದ್ರಿಂದ ಚೆಸ್ ಆಡೋರಿಗೆಲ್ಲ ಆಲ್ಮೋಸ್ಟ್ ಬೋರ್ಡ್ ಪಿಕ್ಚರ್ ಮೈಂಡಲ್ಲೇ ಇರುತ್ತೆ. ಹಾಗಾಗಿ Play. Button. ಅದೇನು ಅವಶ್ಯಕತೆ ಇಲ್ಲ. ಸೊ ಈ ಪ್ಲೇನು ಈಗೇನು ಅವಶ್ಯಕತೆ ಇಲ್ಲ. ಓಕೆ Clicking board is fully enabled. Button. ಸೊ ಫುಲ್ಲಿ ಎನೇಬಲ್ಡ್ ಆಗಿದೆ. H1 white rook. Button. ಸೊ ನೆಕ್ಸ್ಟು ಇನ್ನು ಮುಂದಕ್ಕೆ ಹೋದರೆ ಈ ಕಡೆ ಸೈಡ್ C1 ನಮಗೆ white bishop. D1 browse by rows. Browse white black move it. Undo last move. Button. ಅಂಡು ಲಾಸ್ಟ್ ಮೂವ್ ಅಂತ ಇದೆ. ಸೊ ನಾವು ಲಾಸ್ಟ್ ಮೂವ್ನ ಅಂಡು ಮಾಡ್ಬೋದು. ಬಟ್ ಇದು ಮೋಸ್ಟ್ಲಿ ರಿಯಲ್ ಪ್ಲೇಯರ್ ಮೇಲೆ ಆಡೋಕೆ ಸಿಗಲ್ಲ ನಿಮಗೆ, ಯಾಕೆಂತಂದ್ರೆ ಅಲ್ಲಿ ಒಂದು ಸಲ ಮೂವ್ ಮಾಡಿದ್ರೆ ಮುಗೀತು. ಬಟ್ ಬಾಟ್ ಮೇಲೆ ನಾವು ಬೇಕಾದರೆ ನಾವು ಹಿಂದೆ ಏನು ಮೂವ್ಮೆಂಟ್ ಮಾಡಿದ್ವೋ ಅದನ್ನು ಮಾಡ್ಬೋದು. ಸೊ ಅಂಡು ಮಾಡಿದ್ರೆ ನೋಡಿ Undid move. ಅಂಡನ್ ಮೂವ್. ಸೊ ಇಬ್ಬರದು ಕೂಡ ಅದೇ ಪ್ಲೇಸ್ಗೆ ಹೋಗುತ್ತೆ. ನೋಡಿ ಈಗ E2 ಮೋಸ್ಟ್ಲಿ ವಾಪಸ್ ಬಂದು. E3. Button. D2 white pawn. Button. F2 white pawn. E2 white pawn. Button. ಸೊ E2 ವೈಟ್ ಪಾನ್ ಅದ್ರ ಜಾಗಕ್ಕೆ ಹೋಗಿದೆ. ಅದು ಕೂಡ ಮೂವ್ ಮಾಡಿತ್ತಲ್ಲ ಹೆಚ್ಚಲ್ಲಿ. H8 black rook. Button. H7 black pawn. Button. ಸೊ H7ಇಂದ H6 ಮೂವ್ ಮಾಡಿತ್ತು ಅದು ಬ್ಲ್ಯಾಕ್ ಪಾನು, ಅದು ಕೂಡ ವಾಪಸ್ H7ಗೆ ಹೋಗಿದೆ. ಸೊ ಈ ರೀತಿ ನಾವು ಅಂಡು ಮಾಡ್ಬೋದು. ಅದೇ ರೀತಿ ರೀಡು ಅಂತ ಕೂಡ ಇರುತ್ತೆ. White pieces. ನೋಡಿ Button. ರೀಡು ಕೊಡ್ತೀನಿ, Undo last move. Button. ರೀಡು ಲಾಸ್ಟ್ ಕೊಡ್ತೀನಿ. Redid move. ಓಕೆ ರೀಡನ್ ಮೂವ್ ಅಂತ ಹೇಳ್ತು. ಸೊ ಈಗ ಮಾಮೂಲಿ E4ಗೆ ಬಂದಿರುತ್ತೆ ಪಾನು E2ಇಂದ. E4 white pawn. Button. ನೋಡಿ ಇಲ್ಲೇ ಬಂದಿದೆ. H6 black pawn. Button. ನೋಡಿ H6ಗೆ ಬಂದಿದೆ. ಸೊ ಈ ಥರ ಇದನ್ನ ನಾವು ಬಾಟ್ ಮೇಲೆ ಮಾತ್ರ ಮಾಡ್ಬೋದು. ಆನ್ಲೈನಲ್ಲಿ ರಿಯಲ್ ಪ್ಲೇಯರ್ ಮೇಲೆ ಆಡುವಾಗ ಈ ರೀತಿ ಮಾಡೋಕ್ಕಾಗಲ್ಲ. ಓಕೆ ಸೊ ಅದು ಬಿಟ್ಟರೆ ಇನ್ನೇನು ಆಪ್ಷನ್ಸ್ ಇದೆ ಅಂತ ನೋಡ್ಬಿಡೋಣ. Stop recording. Button. Browse by rows.
Browse white black move history. Undo last move. Redo last move. Button. ಇದಾಯಿತು. Manage sounds and announcements. Button. ಮ್ಯಾನೇಜ್ ಸೌಂಡ್ಸ್ ಆ್ಯಂಡ್ ಅನೌನ್ಸ್ಮೆಂಟಲ್ಲಿ ಹೋಗಿ ನಮ್ಗೆ ಏನೇನು ಅನೌನ್ಸ್ ಮಾಡಬೇಕು ಏನೇನು ಬೇಡ ಅಂತ ಸೆಟ್ ಮಾಡ್ಬೋದು ನೋಡಿ ಇಲ್ಲಿ. Sounds and announcements. The game sounds. Configure TTS engine. Button. ಸೊ ಕನ್ಫಿಗರ್ ಟಿ ಟಿ ಎಸ್ ಇಂಜಿನ್ ಇದು ಬೈ ಡಿಫಾಲ್ಟ್ ಗೂಗಲ್ ಟಿ ಟಿ ಎಸ್ ಇರುತ್ತೆ. ನೀವು ಬೇಕಾದರೆ ಇಲ್ಲಿ ಟಿ ಟಿ ಎಸ್ ಚೇಂಜ್ ಮಾಡೋದು ಅಥವಾ ಅದೇ ಈಗ ಹೇಳ್ತಾ ಇದೆಯಲ್ಲ ಇ ಪಾನ್ ಮೂವ್ ಟು E4 ಅಂತೆಲ್ಲ ಹೇಳ್ತಾ ಇದೆಯಲ್ಲ ಅದನ್ನ ಬೇಕಾದ್ರೆ ಚೇಂಜ್ ಮಾಡ್ಬೋದು ಅನೌನ್ಸ್ ಮಾಡೋದನ್ನ. ಗೂಗಲ್ ಟಿ ಟಿ ಎಸ್ ಬೈ ಡಿಫಾಲ್ಟ್ ಇದೆ. ಸ್ಪೀಡೆಲ್ಲ ಚೇಂಜ್ ಮಾಡ್ಬೋದು. The game sounds. On. Switch. ಸೊ ಇನ್ ಗೇಮ್ ಸೌಂಡ್ಸ್ ಆನ್ ಇದೆ. ಅದೇ ಟಕ್ ಅಂತ ಸೌಂಡ್ ಬರುತ್ತಲ್ಲ ಮೂವ್ಮೆಂಟ್ ಮಾಡಿದಾಗ ಅದು. Custom sounds. Off. Switch. ಸೊ ಕಸ್ಟಮ್ ಸೌಂಡ್ಸ್ ಬೇಕಾದ್ರೆ ನಾವು ಇಟ್ಕೊಬೋದು. ಯಾರು ಮೂವ್ಮೆಂಟ್ ಮಾಡಿದಾಗೆಲ್ಲ ಸೌಂಡು ಬರಬೇಕು ಚೇಂಜ್ ಆಗಬೇಕು ಅಂತಂದರೆ Accessibility support. ಅಷ್ಟೇ. On. Switch. ಎಕ್ಸಬಿಲಿಟಿ ಸಪೋರ್ಟ್ ಆನ್ ಆಗಿದೆ. ಇದು ಆನ್ ಆಗೇ ಇರಲಿ. Vibrations during game. On. Switch. ವೈಬ್ರೇಷನ್ಸ್ ಆನ್ ಆಗಿದೆ. Voice calls. On. Switch. ಸೊ ಇದರಲ್ಲಿ ಇನ್ನೊಂದು ಏನಂತಂದರೆ ವಾಯ್ಸ್ ಕಾಲ್ ಮಾತಾಡ್ಕೊಂಡು ಮಾತಾಡ್ಬೋದು ನಾವು ಅಪೋನೆಂಟ್ ಜೊತೆ. ಓಕೆ. Block all user messages. ಸೊ ಮೆಸೇಜು ಕಳಿಸ್ಬೋದು. Off. Switch. ಓಕೆ. Read user online status. On. Switch. ಸೊ ಯೂಸರ್ ಆನ್ಲೈನ್ ಸ್ಟೇಟಸ್ಸು. ಸೊ ಯೂಸರ್ ಆನ್ಲೈನ್ ಇದ್ದಾನ ಆಫ್ಲೈನ್ ಇದ್ದಾನ ಅನ್ನೋಂಥದ್ದು ಇಲ್ಲಿ ಚೆಕ್ ಮಾಡ್ಬೋದು. Stop recording. Button. ಇಷ್ಟೇ ಸ್ನೇಹಿತರೆ. ಓಕೆ. Board games. ನೆಕ್ಸ್ಟು Collapsed. Engineer. Manage sounds and announcements. Redo last move. Button. ಮಾಮೂಲಿ ನಿಮಗೆ ಇನ್ನು F8 ಏನೇನು black ಆಪ್ಷನ್ bishop. ಸಿಗುತ್ತೆ Button. ಅಂತಂದರೆ D8 black. D8 C8. E7 black. E8 black king. Button. D8 C8 black. D8 A8 black for 11 minutes. Stop recording. Manage redo. Undo last move. ಓಕೆ Button. ಇಷ್ಟೇ ಸಿಗೋದು ನಮಗೆ. Move this. Black piece, white pieces. Browse by rows. Play. Click and H1 white rook. Button. ಸೊ ಮೋಸ್ಟ್ಲಿ ನಾವು ಫುಲ್ಲಿ ಎನೇಬಲ್ ಮಾಡಿದಾಗ ವಾಯ್ಸ್ ಕಾಲ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅನ್ಕೊತಾ ಇದ್ದೀನಿ. ಯಾಕೆಂತಂದ್ರೆ ಇಲ್ಲೆಲ್ಲೂ ಸಿಗ್ತಾ ಇಲ್ಲ ನನಗೆ. ಮೋಸ್ಟ್ಲಿ ಜಾಗ ಇಲ್ಲ ಅನಿಸುತ್ತೆ. ಎನಿವೆ ಇಷ್ಟು ಆಪ್ಷನ್ಸ್ ಇದೆ. ಈಗ ಅದು ಹೆಚ್ಚು ಮೂವ್ ಮಾಡಿದೆ ಅಲ್ವಾ. H7ಇಂದ H6ಗೆ ಪಾನ್ನ ಮೂವ್ ಮಾಡಿದೆ. ನಾವೀಗ ಮೇಟಿಂಗ್ 3 ಮಾಡೋಕ್ಕೆ ಟ್ರೈ ಮಾಡೋಣ. C ಇದೆಯಲ್ಲ ಬಿಷಪು, ಸಾರಿ ಸಿ ಅಂತೀನಿ, F ಇದೆಯಲ್ಲ ಬಿಷಪು, E1 white king. Button. F1 white bishop. Button. ಇದನ್ನು C4ಗೆ ತೊಗೊಂಡೋಣ. C4 ಸ್ಲ್ಯಾಂಟ್ ಹೋಗುತ್ತೆ, ನಿಮ್ಗೆ ಗೊತ್ತಿರುತ್ತೆ ನೋಡಿ. ಈಗ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಫಸ್ಟು. E1 white king. Button. F1 white bishop. Button. ಸೊ ವೈಟ್ ಬಿಷಪ್ನ. Selected F1 white bishop. ಓಕೆ. ಇಲ್ಲಿಂದ ಹೆಂಗೆ ಹೋಗುತ್ತದು E2 D3 C4. ಸೊ C4ಗೆ ಹೋಗುತ್ತೆ. ಓಕೆ. C4. Button. ಸೊ C4ಗೆ ಹಾಕೋಣ. F1 white bishop move to C4. D7 black pawn move to D6. ನೋಡಿ D7 D6ಗೆ ಬಂತು. ಓಕೆ. ಸೊ D7 D6ಗೆ ಬರಲಿ, ಅದೇನು ಸಮಸ್ಯೆ ಇಲ್ಲ ನಮಗೆ. D3. Button. D2 white pawn. Button. ಈಗ ನಾವೇನು ಮಾಡೋಣ, C5. Button. ಕ್ವೀನ್ ಮೂವ್ ಮಾಡೋಣ. ಕ್ವೀನ್. E3. Button. C2. C1 white bishop. Button. D1 white queen. Button. ಸೊ ಡಿ ವೈಟ್ ಕ್ವೀನ್ ಎಲ್ಲಿಗೆ ಮೂವ್ ಮಾಡೋಣ, Selected D1 white queen. F3 E3. Button. F3. Button. F3 ಮೂವ್ ಮಾಡೋಣ. D1 white queen move to F3. C8 black bishop move to H3. ಓಕೆ. ಸಿ ಪಾನ್ನ ಮೂವ್ ಮಾಡಿದೆ, ಅದೇ ತೊಂದರೆ ಇಲ್ಲ. ಸೊ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ. D4. Button. C4. C3. Button. C4 white bishop. Button. ಓಕೆ. D5. Button. E5. ಓಕೆ, Button. ಏನು ತೊಂದರೆ ಇಲ್ಲ. D5. Button. E5. Button. D5. Button. D4. C4 white bishop. C4. Button. D5. Button. D5 E6. Button. E6 F7 black pawn. Button. F7. ಓಕೆ, ಏನು ತೊಂದರೆ ಇಲ್ಲ ಸ್ನೇಹಿತರೆ. ಈಗ F6. Button. ಏನು ಮಾಡೋಣ ಅಂತಂದರೆ ನಾವು, E3. Button. ನಾನು ಸ್ವಲ್ಪ ವೀಕು ಈ ನೊಟೇಷನಲ್ಲಿ, ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. F3 white queen. Button. ಚಿಂತೆ ಮಾಡಬೇಡಿ. ವೈಟ್ ಕ್ವೀನ್ನ ತೊಗೊಂಡೋಗಿ ಒಂದೇ ಸಲ Selected F3 white queen. ಏನು ಮಾಡೋಣ, E7 black pawn. Button. F6. Button. F6ಅಲ್ಲಿ F7 black pawn. F7 ಬ್ಲ್ಯಾಕ್ ಪಾನ್ ಇದೆಯಲ್ಲ, ಅದನ್ನ ಕಿಲ್ ಮಾಡ್ಬಿಡೋಣ. ಮೇಟ್ ಆಗುತ್ತೆ. F3 white queen captured F7 black pawn. Check. E8 black king move to D7. ಇಲ್ಲಿ ಒಂದೊಂದು ಆಯಿತು ಸ್ನೇಹಿತರೆ, ಆಗಿಲ್ಲ ಅದು. D4. Button. D3. Button. C4 white bishop. Button. F6. Button. F7 white queen. Button. F6. Button. E7 black pawn. Button. F7 white queen. Button. ಕ್ವೀನಿಂದ ಕ್ಯಾಪ್ಚರ್ ಮಾಡಿದೆ ಅದು. F8 black bishop. F7 white queen. ಮಾಡಿಲ್ಲ, Button. ಏನಾಯ್ತು. E8. Button. D8 black queen. Button. E8. F8 black bishop. E8. Button. ಓಕೆ, ಕಿಂಗ್ನ ಎಲ್ಲ ಮೂವ್ ಮಾಡ್ತದು. E7 black pawn. Button. E8. But F8 black bishop. Button. E8. Button. D8 black queen. Button. D7 black king. Button. ಓಕೆ, ಇಲ್ಲಿಗೆ ಬಂದಿದೆ. ಕ್ವೀನ್ ಮುಂದಕ್ಕೆ ಬಂದಿದೆ. E7 black pawn. Button. ಅಲ್ಲಿ ಜಾಗ ಮಾಡ್ಕೊಂಡಿತ್ತದು ಅವಾಗಲೇ ಮೂವ್ ಮಾಡ್ಕೊಂಡು. D7 black king. Button. ಡಿ ಮೂವ್ ಮಾಡಿತ್ತಲ್ಲ ಅವಾಗಲೇ ಅದು. ಸೊ ಜಾಗ ಆಗಿತ್ತು ಅದಕ್ಕೆ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ, ಲಾಂಗ್ ಆಗುತ್ತೆ ಟ್ಯುಟೋರಿಯಲ್. ಇಷ್ಟು ಅರ್ಥ ಆದರೆ ಸಾಕು ನಿಮಗೆ. ಓಕೆ. ಸೊ ನಾವು ಮೂವ್ ಹಿಸ್ಟ್ರಿ ಚೆಕ್ ಮಾಡೋಣ ಒಂದ್ಸಲ ಕೊನೆಗೆ. Browse by rows. Button. ಓಕೆ. Browse by white pieces. Black pieces. Move history. Button. ನೋಡಿ ಮೂವ್ ಹಿಸ್ಟ್ರಿ Move history. F3 white queen captured F7 black pawn. ನೋಡಿ ಈ ಥರ. C8 black D1 white queen move to F3. ಸೊ D7 black pawn move to Full D6. right ಹೋದ್ರೆ? F1 white bishop. H7 black E2 white pawn. Stop recording. Button. ಈಗ ಫುಲ್ಲು. E2 white pawn move to E4. Window move history. ಸೊ ನೋಡಿ ಇಲ್ಲಿ ಫಸ್ಟಿಂದ ಈಗ H7 black pawn move to H6. ನೆಕ್ಸ್ಟ್ ಹೆಚ್ಚು. ಫಸ್ಟ್ ನಾನು ನೆಕ್ಸ್ಟ್ ಅದು ಹೆಚ್ಚು. F1 white bishop move to C4. ನೆಕ್ಸ್ಟ್ ವೈಟ್ ಬಿಷಪ್ನ
ಎಫಿಂದ ಸಿಗೆ ಮೂವ್ ಮಾಡಿದೆ, F1ಇಂದ C4ಗೆ. D7 black pawn moved to D6. ಅದು D4ಇಂದ D6 D7ಇಂದ D6ಗೆ ಬಂತು ಪಾನು. D1 white queen moved to F3. ನೆಕ್ಸ್ಟು ನಾನು ಡಿ ಕ್ವೀನ್ ಮೂವ್ ಮಾಡಿದೆ F3ಗೆ. C8 black bishop moved to H3. Lock screen. ನೆಕ್ಸ್ಟ್ ಇದು H3ಗೆ ಬಂತು, C8 black bishop moved to H3. ಬಿಷಪ್ಪು ಬಂದಿದ್ದದು. F3 white queen captured F7 black pawn. ಸೊ ನಾನು ಕ್ಯಾಪ್ಚರ್ ಮಾಡಿದೆ ಬ್ಲ್ಯಾಕ್ ಪಾನ್ನ F7ಅಲ್ಲಿ. E8 black king moved to D7. ಸೊ ಈಗ ಕಿಂಗು E8 black king moved to D7. E8ಇಂದ D7ಗೆ ಬಂತು. Move history. E8 black king moved to D7. ಸೊ ಇಷ್ಟೆಲ್ಲ ನೋಡ್ಬೋದು. ಇನ್ನು ಮುಂದೆ ಮೂವ್ಮೆಂಟ್ ಮಾಡ್ತಾ ಇದ್ದಂಗೂ ಇಲ್ಲಿ ಮೂವ್ ಹಿಸ್ಟ್ರಿಯಲ್ಲಿ ಬಂದು ಸೇರ್ಕೊಳ್ಳುತ್ತೆ, ಅದನ್ನ ನಾವು ಚೆಕ್ ಮಾಡ್ಬೋದು. ಓಕೆ, H7 black pawn. Board games. ಸೊ ಇದಿಷ್ಟು ಇದರ ಒಂದು ಆಪ್ಷನ್ಸ್ ಸ್ನೇಹಿತರೆ. ಸೊ ಇದರಲ್ಲಿ ಆನ್ಲೈನ್ ಯಾವ ರೀತಿ ಆಡೋದು ಅಂತ ನೋಡೋಣ. ಇದನ್ನ ಇಲ್ಲಿಗೆ ಕ್ವಿಟ್ ಮಾಡೋಣ ಗೇಮು. Exit game question. Yes. ಓಕೆ, ಕ್ವಿಟ್ Board ಮಾಡಿ games. ಈಗ ಪ್ಲೇ Team vs team. Online multiplayer. ಆನ್ಲೈನ್ ಮಲ್ಟಿಪ್ಲೇಯರಲ್ಲಿ ಹೋಗ್ಬೇಕಾಗತ್ತೆ. Board games. Back. Custom room. Refresh room. Create new room. Button. ಕ್ರಿಯೇಟ್ ನ್ಯೂ ರೂಮ್. Create custom room. Drop down list. Chess. ಸೊ ಇದರಲ್ಲಿ ಯಾವ ರೂಮ್ ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳುತ್ತೆ. ಈಗ ನಾನು ಆಲ್ರೆಡಿ ಚೆಸ್ ಹಿಂದೆ ಆಡಿದ್ರಿಂದ ಈಗ ಚೆಸ್ ಅಂತ ಸೆಲೆಕ್ಟ್ ಆಗಿದೆ. ಅದು ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗಿರಲ್ಲ. ನೀವು Pop up window. ಸೆಲೆಕ್ಟ್ ಆಗಿಲ್ಲ ಅಂದರೆ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟಲ್ಲಿ ಚೆಸ್ ಸೆಲೆಕ್ಟ್ ಮಾಡಬೇಕು ನೀವು. ಇಲ್ಲಿ ನೋಡಿ Yahtzee. Farkle. ತುಂಬ ಗೇಮ್ಸ್ ಇದೆ. Yahtzee. Memory. Quiz. Drop. I think of take chess. ಓಕೆ, ಈಗ ಚೆಸ್ ಸಿಕ್ತು, ಚೆಸ್ Create ಸೆಲೆಕ್ಟ್ custom ಮಾಡಿ. room. Join type colon. Drop down list. Via link. ಸೊ ಇಲ್ಲಿ ವಿಯಾ ಲಿಂಕ್ ಬೇಕಾ ಅಥವಾ ಓಪನ್ ರೂಮ್ ಬೇಕಾ? ಓಪನ್ ರೂಮ್ ಅಂತಂದರೆ ಯಾರು ಬೇಕಾದರೂ ಬೇರೆಯವ್ರು ಬಂದು ಜಾಯ್ನ್ ಆಗ್ಬೋದು. ಇಲ್ಲಿ Pop up window. ವಿಯಾ ಲಿಂಕ್ ಕೊಟ್ಟರೆ ನೀವು ಯಾರು ರೂಮ್ ಶೇರ್ ಮಾಡ್ತೀರೋ ಅವ್ರು ಮಾತ್ರ ಜಾಯ್ನ್ ಆಗ್ಬೋದು ಲಿಂಕಿಂದ. ಓಕೆ, ಲಿಂಕ್ ಯಾರಿಗೆ ಶೇರ್ ಮಾಡ್ತೀರೋ ಆ ಲಿಂಕ್ ಮೇಲೆ ಯಾರು ಕ್ಲಿಕ್ ಮಾಡ್ತಾರೋ ಅವ್ರು ಡೈರೆಕ್ಟ್ಲಿ ರೂಮಿಗೆ ಬರ್ತಾರೆ. Via link. Open. Okay. Create custom room. Create room. ಸೊ ಕ್ರಿಯೇಟ್ ರೂಮ್ ಕೊಟ್ಟರೆ Board games. Dated SingStar. Online. ಸೊ ನಾನು ಆನ್ಲೈನ್ ಇದ್ದೀನಿ. Send message. Ille. Button. Chat. Send voice message. Manage sounds. Share room invite link. Button. ಸೊ ಶೇರ್ ರೂಮ್ ಇನ್ವೈಟ್ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು ಯಾರಿಗೆ ಬೇಕಾದರೂ. ಓಕೆ, ಸೊ ಈ ರೀತಿ ನಾವು ಚೆಸ್ಸನ್ನು ಆಡ್ಬೋದು ಸ್ನೇಹಿತರೆ. ಅವರು ಕೂಡ ಬಂದು ಜಾಯ್ನ್ ಆಗ್ತಾರೆ, ಆಡ್ಬೋದು. ಇದರಲ್ಲಿ ನಾನು ಎರಡು Kevin Bilbin Chan Star. Online. ನೋಡಿ ಯಾರೋ ಬಂದರು. ಇವ್ರನ್ನ ರೂಮ್ ಯಾವ ರೀತಿ ಆಡ್ ಮಾಡೋದು ಅಂತಂದರೆ Start game. The Bangabin can star online. ಇವ್ರನ್ನ Map player. Audience open. House D. ಹೌಸ್ ಬಿ ಆಡ್ ಮಾಡಬೇಕಾಗತ್ತೆ. ಹೌಸ್ ಎ ಅಲ್ಲಿ ಯಾರು ಇರ್ತಾರೋ ಅವ್ರು ವೈಟು, ಬಿ ಅಲ್ಲಿ ಯಾರು ಇರ್ತಾರೋ ಅವ್ರು ಬ್ಲ್ಯಾಕು. ಓಕೆ, Kevin Bilbin Chan Star. Join House B. ಅವ್ರನ್ನ ಸುಮ್ಮನೆ ಬಿ ಆಡ್ ಮಾಡಿದೆ. ಬಟ್ ಈಗ ಕಂಟಿನ್ಯೂ ಮಾಡಲ್ಲ, ನಾನು ಈ ರೂಮ್ನ ಕ್ವಿಟ್ ಮಾಡ್ತಾ ಇದ್ದೀನಿ. Exit room question mark. ಗೇಮ್ ಸ್ಟಾರ್ಟ್ ಮಾಡಲ್ಲ. ಅದು ನೀವು ಆ್ಯಡ್ ಮಾಡಾದ್ಮೇಲೆ Bhamania Bharat Star. Online. No. ನೋಡಿ ಭವನಿಯ ಭಾರತ್ ಕೂಡ ಬಂದರು. Board ಏನು games. ಮಾಡ್ಬೋದು? Start game. ಸ್ಟಾರ್ಟ್ ಗೇಮ್ ಕೊಟ್ಟರೆ Confirm start game. ಕನ್ಫರ್ಮ್ ಕೇಳುತ್ತೆ. Yes. ಎಸ್ ಕೊಟ್ಟರೆ ಗೇಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಸುಮ್ಮನೆ ಇವ್ರ ಜೊತೆ ಒಂದೆರಡು ಮೂಮೆಂಟ್ ಮಾಡೋಣ. Dated SingStar. Online. ಓಕೆ, Kevin Bilbin Chan Star. Online. Browse by columns. Browse by rows. ನೋಡಿ ಇಲ್ಲಿ Play. Button. Clicking board is disabled. But Partially enabled. Fully enabled. ಸೊ ಈಗ ಫುಲ್ಲಿ ಎನೇಬಲ್ ಮಾಡ್ಕೊಂಡೆ. E3. Button. E2 white pawn. E3. Button. E2 white pawn. E2 ಇಂದ Selected E2 white pawn. Button. E2 white pawn moved to E4. ನೋಡಿ E4 ಮೂವ್ ಮಾಡಿದೆ. ಅವ್ರು ಏನು ಮಾಡ್ತಾರೋ ನೋಡೋಣ. ಇದರಲ್ಲಿ ಇನ್ನೆರಡು ಆ್ಯಡ್ ಮಾಡೋಕ್ಕೆ ಹೇಳಿದ್ದೀನಿ ಸ್ನೇಹಿತರೆ. ಒಂದು ಟೈಮ್ ಆ್ಯಡ್ ಮಾಡ್ಬೇಕು ಮೇಯ್ನಾಗಿ. ಇದರಲ್ಲಿ ಟೈಮಿಂಗ್ಸ್ ಇಲ್ಲ. ಸೊ ನಮಗೆ ಬೇಕಾದಷ್ಟು ಟೈಮ್ ಸೆಟ್ ಮಾಡ್ಕೊಂಡು ಯಾರು ಫಸ್ಟು ಟೈಮ್ ಆಗೋಗುತ್ತೋ ಅವರು ವಿನ್ ಆಗೋ ಥರ ಒಂದು ಆ್ಯಡ್ ಮಾಡಬೇಕು. ಅದೊಂದು. ಇನ್ನೊಂದು ಗೇಮ್ ಶೇರ್ ಮಾಡೋ ಅಂಥ ಆಪ್ಷನ್ನು ಕೊಡಬೇಕು. ಗೇಮ್ ಎಂಡ್ ಆದಮೇಲೆ ಯಾವ ರೀತಿ ಚೆಸ್ ಮೂವ್ಸಲ್ಲಿ ನಾವು ಗೇಮ್ ಶೇರ್ ಮಾಡಿದಾಗ ಮೂಮೆಂಟ್ಸ್ ಎಲ್ಲ ಶೇರ್ ಆಗ್ತಾ ಇತ್ತಲ್ಲ, ಸೊ ಆ ರೀತಿ ಮೂಮೆಂಟ್ ಮಾಡೋಂಥ ಆಪ್ಷನ್ ಕೂಡ ಕೊಡಬೇಕು. ನೋಡಿ ಈಗ ಅವರು ಭಾಳ ಲೇಟ್ ಮಾಡ್ತಾರೆ ಮೂಮೆಂಟ್ ಮಾಡೋಕ್ಕೆ, ಆಗ ಟೈಮ್ ರನ್ ಆಗ್ತಾ ಇರಬೇಕು. ಸೊ ಅದೊಂದು ಆಪ್ಷನ್ ಬರುತ್ತೆ ಶೀಘ್ರದಲ್ಲೇ. ಒಂದು ಟೈಮು ಮತ್ತು ಇನ್ನೊಂದು ಲಾಸ್ಟಲ್ಲಿ ಗೇಮ್ ಶೇರ್ ಮಾಡೋ ಅಂಥದ್ದು. ಟೋಟಲಿ ಯಾವ್ಯಾವ ಮೂಮೆಂಟ್ ಮಾಡಿದ್ವಿ, ಮೂವ್ 1ಇಂದ ಎಷ್ಟು ಮೂವ್ ಆಗಿರುತ್ತೋ ಅಷ್ಟೂ. ಓಕೆ, ಅದೊಂದು ಕೊಟ್ಟರೆ ಎಲ್ಲರಿಗೂ ಇನ್ನೊಬ್ಬರಿಗೆ ಗೇಮ್ ಅನಲೈಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬಟ್ ಸದ್ಯಕ್ಕೆ ಚೆಸ್ ಪ್ರಾಕ್ಟೀಸ್ ಮಾಡೋಕ್ಕಂತೂ ಏನು ಮೋಸ ಇಲ್ಲ. ಆರಾಮಾಗಿ ನೀವು ನಿಮ್ಮ ಸ್ನೇಹಿತರ ಜೊತೆ ಲಿಂಕ್ ಶೇರ್ ಮಾಡ್ಕೊಂಡು ಆರಾಮಾಗಿ ಆಡ್ಬೋದು. ಯಾರೇ ನೊಟೇಷನ್ ಎಲ್ಲ ತಿಳ್ಕೊಂಡು ಚೆನ್ನಾಗಿ ಆಡೋ ಅಭ್ಯಾಸ ಇದೆಯೋ ಅವರು. ಓಕೆ, ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಅವರು ಯಾರೋ ಗೋಪಿ ಚಂದ್ ಬಂದಿದ್ರು, ಅವ್ರು ಏನು ಮೂನೇ ಮಾಡ್ತಾ ಇಲ್ಲ. ಎನಿವೆ, ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಮಾಹಿತಿ ಅರ್ಥ ಆಗಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಟ್ವಿಟರೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದಂಗೆ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. B7 black pawn moved to B5. Yours turn. ಕೊನೆಗೆ ಈಗ B7ಇಂದ B5ಗೆ ಪಾನ್ ಬಂತು. ಎನಿವೆ, ಇಷ್ಟು ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದೋ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.